ಏಪ್ರಿಲ್ 26ನೇ ತಾರೀಕಿಗೆ ಚುನಾವಣೆ ನಡೆಯುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿ ನಾನು ಮುಂದೆ ಇರ್ತೀವಿ. ಈ ಕಾರಣ ಕುಮಾರಸ್ವಾಮಿ ಅವರು, ದೇವೇಗೌಡರು, ಬಿಜೆಪಿ ಹಿರಿಯ ನಾಯಕರಾದ ಮೋದಿ ಅವರು, ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಮತ್ತೆ ಬೆಂಗಳೂರು ಕ್ಷೇತ್ರದ ಬಿಜೆಪಿ ಎಮ್ಎಲ್ಎ ಅಭ್ಯರ್ಥಿಗಳು ಮತ್ತೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಮತ್ತೆ ಜೆಡಿಎಸ್ ಶಾಸಕರು. ಯಾಕಂದರೆ ಎಲ್ಲರೂ ಒಂದಾಗಿ ನನ್ನನ್ನು ಇಲ್ಲಿ ಸಂಸದರ ಚುನಾವಣೆ ಎಂಪಿ ಎಲೆಕ್ಷನ್ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದೆ. 2 ಸತಿ ನಾನು ಇಲ್ಲಿ ಪಕ್ಕದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದಿದೆ. ನಾನು ನನ್ನ ಪರಿಚಯ ನಿಮಗೆ ಕಡಿಮೆ, ಆದರೆ ನನ್ನ ಹೆಸರು ಕೇಳಿದ್ದು KGF ಕ್ಷೇತ್ರದ ಜನತೆ. ಯಾಕಂದರೆ ಪಕ್ಕದಲ್ಲಿ ನಾವು ಪ್ರಚಾರ ಮಾಡುವಾಗ ನೀವು ಮಾತಾಡಿದ್ದೀರ. ಅದೇ ಸಿದ್ಧಗಂಗಾ ಮತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಬಹಳ ದೂರ ಇತ್ತು. ಅಲ್ಲಿ ನನಗೆ ಪರಿಚಯ ಮಾಡಿಕೊಂಡಾಗ ನಿಮ್ಮ ಬಗ್ಗೆ ನಮಗೆ ಗೊತ್ತು, ನಿಮ್ಮ ತಂದೆ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಗೊತ್ತು ಅಂತ ಹೇಳಿದಾಗ ಸ್ವಲ್ಪ ಬಹಳ ಖುಷಿ ಆಯಿತು. ಪ್ರಚಾರ ಮಾಡುವಾಗ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡುವ ಅಲ್ಲಿಯ ನಾಯಕರು ಬಹಳ ಖುಷಿ ಆಯಿತು. ನಾವು ಏನು ಸೇವೆ ಮಾಡಿದ್ರು, ನಾವು 30 ವರ್ಷ ನಮ್ಮ ತಂದೆ ಏನು ಸೇವೆ ಮಾಡಿದ್ರು ಇನ್ನು ಈ ಒಂದು ಕಾಣಿಸ್ಕೊಂಡಾಗ ಮತ್ತೆ ಏನು ನಮ್ಮ ತಾಯಿ ಜಿಲ್ಲಾ ಪರಿಷತ್ ಮೆಂಬರಾಗಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ರು ಅದನ್ನು ತಿಳಿಸ್ಕೊಂಡ್ರು. ಸಿದ್ಧಗಂಗಾದಲ್ಲಿ ಒಬ್ಬ ವಕೀಲರು ನಾನು ನೋಡಿಲ್ಲ, ಆದರೆ ಅವರ ತಂದೆ ತಾಯಿ ಬಹಳ ಕೆಲಸ ನಮಗೆ ಜ್ಞಾಪಕ ಇದೆ. ಈ ಸತಿ ಅವರಿಗೆ ಓಟ್ ಹಾಕ್ತೀವಿ ಅಂತ ನಾನು ಕೇಳಿದವರು ಓಟ್ ಹಾಕಕ್ಕೆ ರೆಡಿಯಾಗಿಲ್ಲ ನನಗೆ. ಅದಕ್ಕೆ ನಿಮ್ಮ ಪರಿಚಯ ನನಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೀತಾ ಬಗ್ಗೆ ಪರಿಚಯ ಇದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಈ ಚುನಾವಣೆ ಏನು ನಡೀತಾ ಇಲ್ಲ, ಇದು ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ, ನಿಮ್ಮ ಭವಿಷ್ಯದ ಚುನಾವಣೆ. ಏನು ನೀವು ಓಟ್ ಹಾಕ್ತೀರೋ, ನೀವು ಓಟ್ ಹಾಕ್ತಾ ಇರೋದು ಮೋದಿ ಅವರಿಗೆ, ದೇವೇಗೌಡ ಅಪ್ಪಾಜಿಗೆ ಅಂತ ಕಾಣಿಸ್ಕೊಳ್ಳಿ. ಯಾಕಂದ್ರೆ ದೇವೇಗೌಡರು 90 ವರ್ಷ ಆಗಿದ್ದರು, ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡು 3 ಕ್ಷೇತ್ರ ತಗೊಂಡಿದ್ದಾರೆ. ಈ ವಯಸ್ಸಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಮುಂದೆ ತಗೊಂಡೋಗುವ ಒಂದು ವ್ಯಕ್ತಿ, ಒಬ್ಬ ನಾಯಕನಾದರೆ ಅದು ಮೋದಿ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಒಬ್ಬ ನಾಯಕನ ಪ್ರಧಾನಮಂತ್ರಿಯ ನಾಯಕನ ಯಾರಾದರೂ ಹೇಳಿ ಅಂದರೆ ಅವ್ರು ಹೇಳಕ್ಕೆ ಇಷ್ಟ ಇಲ್ಲ, ಅವ್ರು ಆಗ್ತಾ ಇಲ್ಲ, ಅವ್ರ ನಾಯಕನ ಆಯ್ಕೆ ಮಾಡಬೇಕು. ಅಂತಹ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ದೇಶವನ್ನು ಮುಂದೆ ತಗೊಂಡೋಗುವ ಒಬ್ಬ ನಾಯಕ, ಶ್ರೀಮಂತ ನಾಯಕ, ಇಡೀ ಪ್ರಪಂಚ ಯಾರನ್ನ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಿ ನೋಡಬೇಕು ಅಂದ್ಕೊಂಡರು. ಇಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. 26ನೇ ತಾರೀಕು ಏನು ಓಟ್ ಹಾಕ್ತಿರೋ ಆ ಅದೃಷ್ಟ ಬರೀ ನಿಮಗಿದೆ. 140 ಕೋಟಿ ಜನ ನಮಗಿದೆ, ಒಟ್ಟು ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ. ಆ ಅದೃಷ್ಟ ನಿಮಗಿದೆ. ದಯವಿಟ್ಟು ಏಪ್ರಿಲ್ 26ನೇ ತಾರೀಕು ಏನು ಓಟ್ ಹಾಕ್ತಿರೋ ದೇವತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಯಾಕೆ ಕಾಣ್ಕೊಳ್ತಾ ಇದ್ದೇನೆ. ದಯವಿಟ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕಿಂತ ಕಾರ್ಯಕರ್ತರ ಸಮಾವೇಶ ಅಂತ ಏನು ಹಮ್ಮಿಕೊಂಡಿದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ನೀವೆಲ್ಲ ಓಟ್ ಹಾಕಿಸಿ ಗೆಲ್ಲಿಸಿಕೊಂಡಂತ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಈ ಬಾರಿಯ ಮಾಜಿ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಎಂ ನಾಗೇಂದ್ರ ನಮ್ಮನ್ನ MP ಮಾಡಿರ್ತಕ್ಕಂಥ MLA ಮಾಡಿರ್ತಕ್ಕಂಥ
ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನನ್ನ ಕುಟುಂಬದವರು ನನ್ನ ಫ್ಯಾಮಿಲಿ ಕಟ್ಟಿದ್ರು. ಅದೇ ರೀತಿಯಲ್ಲಿ ನೀವು ನೋಡಿದ್ರೆ ಕಳೆದವಾಗಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಈ ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ರಿ. ಯಾಕಂದ್ರೆ 50,000 ನೀವು ಗೆಲ್ತಿದ್ರು. ನಮ್ಮ ಎಲೆಕ್ಷನ್ ಅಲ್ಲಿ 36,000 ವೋಟ್ ಕಮ್ಮಿ ಮಾಡಿದ್ರೆ ನಮ್ಮ ಕೈಗೆ ಮಾತ್ರ ಇದುವರೆಗೆ ಗೌರ್ಮೆಂಟ್ ಕೆಲಸ ಆಗಿದೆ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಕೇಂದ್ರ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಒಂದು ಮಾತನ್ನು ಗೊತ್ತಿದೆ, ಎಲ್ಲರಿಗೂ ಗೊತ್ತು. ಅಮೃತ ದೇವತೆ ತಂದಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮಲ್ಲಿ ಹಳ್ಳಿಯಲ್ಲಿ ಮನೆಗಳಿಗೂ ನದಿ ಮುಖಾಂತರ ನೀರು ಕೊಡಬೇಕಂತ ಹೇಳಿ ಅದನ್ನ ಎಫ್ಡಿ ಮಾಡಿದ್ದಾರೆ. 1,880 ಕೋಟಿ ಹಣ ತಂದು ಇವತ್ತು ಮನೆಗಳಿಗೂ ನದಿ ಮುಖಾಂತರ ನೀರು ಕೊಡೋದಕ್ಕೆ ಯೋಜನೆ ರೂಪಿಸಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಜಗಜೀವನ್ ಮಿಷನ್. ಅದಾದ್ಮೇಲೆ ನೀವು ನೋಡಿದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಪ್ರತಿಯೊಂದು ಕುಟುಂಬದಲ್ಲೂ ವರ್ಷಕ್ಕೆ 5 ಲಕ್ಷ ನಮ್ಮ ಕುಟುಂಬಗಳಿಗೆಲ್ಲ ಉಚಿತವಾಗಿ ಆರೋಗ್ಯ ಸೇವೆ ಸಿಗಬೇಕು ಅಂತ ಹೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಗರೀಬ್ ಅನ್ನುವಾಗ ಮೇಲೆ ಮನೆಯಲ್ಲಿ ಒಬ್ಬರಿಗೆ 10 ಕೆಜಿ, 20 ಕೆಜಿ, 30 ಕೆಜಿ, 50 ಕೆಜಿ, 10 ಕೆಜಿ, 100 ಕೆಜಿ ಅಕ್ಕಿ 32 ತಿಂಗಳು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು.
ಕೋಲಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಣೇಶ್ ಬಾಬು ಅವರ ತಂದೆಯವರು. ಇವತ್ತು ಕೋಲಾರಲ್ಲಿರ್ತಕ್ಕಂಥ ಕೇಂದ್ರ ಡೈರಿ ಏನಿದೆ ಅದನ್ನ ಈ ಕೋಲಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ರವಿ ಕೃಷ್ಣವರು ಮತ್ತೆ ಗಣೇಶ್ ಬಾಬು ಅವರ ತಂದೆಯವರು ಕೊಟ್ಟಿರ್ತಕ್ಕಂಥದ್ದು. ಈ ಜಿಲ್ಲೆ ಬಗ್ಗೆ ನಮ್ಮ ಜನರ ಬಗ್ಗೆ ಅಪಾರವಾದಂತ ನಂಬಿಕೆ ಇದೆ, ಸೇವೆ ಮಾಡಬೇಕಂತ ಆತರ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಿ ಸನ್ಮಾನ್ಯ ದೇವೇಗೌಡರು 91 ವರ್ಷ ವಯಸ್ಸಾಗಿದ್ರು. ಈ ದೇಶ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಜನ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಜನರು ಒಳ್ಳೇದಾಗಬೇಕಂದ್ರೆ ರೈತರು ಒಳ್ಳೇದಾಗಬೇಕಂದ್ರೆ ನಮಗೆ ದೇಶಕ್ಕೆ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಒಂದೇ ಮತ್ತೆ ಕಾಂಗ್ರೆಸ್ ಮೈತ್ರಿ
ಪಾಪ ಆಗಿದೆ. ಅವರು ಕೇಂದ್ರ ರಾಜೀನಾಮೆ ಮಾಡಿ ತೀರ್ಕೊಡ್ಬೇಕು ಹೇಳಿದ್ರು. ರಮೇಶ್ ಕುಮಾರ್ ಸಿಎಂ ಹೇಳಿದ್ರು. ಈ ಇಬ್ಬರು ನಾಮ ಇಟ್ಟು ಯಾರು ಇಲ್ಲ ಆಂಧ್ರ ಪ್ರದೇಶದ ಮಧ್ಯಪ್ರದೇಶದವರನ್ನ ಕರ್ಕೊಂಡು ಮಾಡಿದ್ದಾರೆ. ಆಗ ಹೋಗಿ ಡಿ.ಎಸ್. ಕುಮಾರ್ ಹೇಳಿದ್ರೆ ಸ್ವಾಮಿ ನನ್ನ ಇವರು ಅಪ್ರೂವಲ್ ಆದರೆ ಅವರಿಂದ ಅಪ್ರೂವಲ್ ಆಗ್ತದೆ. ನಮ್ಮ ಪರವಾಗಿ ಯಾರು ಕಾನೂನು ಕೊಡ್ತಾ ಇಲ್ಲ, ದಯವಿಟ್ಟು ಏನು ಮಾಡಿ ಅಂತ ಹೇಳಿ ಅದಕ್ಕೆ ನಮ್ಮ ಮನೆ ಮಗಳು ಮನೆ ಬಾಬು ಬಂಗಾರ ಸೋದರನು ಅಲ್ಲೇ ಇದ್ದು ಕಷ್ಟ ಸುತ್ತಿಗೆ ತಾಯಿ ಜಿಲ್ಲಾಪತಿ ಅಧ್ಯಕ್ಷರಾಗಿದ್ದರು. ಬೇಕಾದ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಮನೆ ಮಗಳು ನಾವು ರಿಪೋರ್ಟ್ ಹಾಕಕ್ಕ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಾವು ಅಂತೇಳಿ ಅವ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ನರೇಂದ್ರ ಮೋದಿ ಅವರು ನಾವು ಟ್ಯಾಲಿ ಮಾಡೋದಾಗುತ್ತಂತೆ ಎಲೆಕ್ಷನ್ ಮಂತ್ರಿಗಳಿಗೆ ಕಾಂಗ್ರೆಸ್ ಅವರಿಗೆ ಅವ್ರು ಯಾರು ನಿಂತ ಧೈರ್ಯ ಮಾಡಿದ್ರು. ನಾವು ಕೋಲಾರಲ್ಲಿ ಕಾಂಗ್ರೆಸ್ ಧರಿಸಿದ್ರು ಆ ನೀವು ನಿಲ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ನೀವೆಲ್ಲ ಓಟಾಕಿ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಅವರ ಕೆಲಸ ಮಾಡಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಓಟ್ ಹಾಕಬೇಕಂತ ಅವರು ಬೇಜಾರು ಮಾಡ್ಕೊಂಡವ್ರೆ. ಹಾಗಾಗಿ ನಾನು ಕೈ ಮುಗಿದ್ರೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ಹಿಂದೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ನಾವು ನೀರಿನ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಬೆಳೆಸುವುದರಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳಿದೆ. ಹಿಂದೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ರಾಮನಗರವಾಗಿ ಸಂಬಂಧಿಯವರಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳ್ತೀರಿ. ನೀವೇನು ಮಾಡಿದ್ರಿ ಕಾಂಗ್ರೆಸ್ ಅದನ್ನು ಈ ದೇಶದಲ್ಲಿ ಜಾತಿ ಬಗ್ಗೆ ವಿಶ್ವವಿದ್ಯಾಲಯಗಳು ನೀವು ಜಾತಿಗಳನ್ನ ಬಳಸಿರ್ತಕ್ಕಂಥದ್ದು ನಿಮ್ಮ ಕೀರ್ತಿಗಳ ದೇಶಕ್ಕೋಸ್ಕರ ಏನು ಮಾಡಿಲ್ಲ. ಈ ಭಾಗಕ್ಕೆ ಒಳ್ಳೆಯದಾಗಬೇಕು. ನಮ್ಮ ಜನರಿಗೆ ಇಲ್ಲೇ ಕೆಲಸ ಸಿಗಬೇಕು. ಬೆಂಗಳೂರು ಹೋಗಲು ಇಲ್ಲೇ ಕೆಲಸ ಮಾಡಬೇಕು ಅಂತೇಳಿ ನಾವು ಕೇಳಿ ನೋಟಿಫಿಕೇಶನ್ ಮಾಡಿ ರೆಜಿಸ್ಟ್ರೇಷನ್ ಮತ್ತೆ ನಮ್ಮ ಮುರುಗೇಶ್ ದೇವಾಲಯಗಳಿಂದ ಜಮೀನನ್ನು ನಾವು ಇದು ಮಾಡ್ಕೊಂಡಿದ್ದೀರಿ. ಬಿಜೆಪಿ ರಾಜ್ಯ ನಾವು ಮಾಡಿರೋದನ್ನೆಲ್ಲ ನೀವು ಇವತ್ತು ಪ್ರತಿ ಪಂಚಾಯತಿಗಳನ್ನು ನಾವು ಮಾಡಿರ್ತಕ್ಕಂಥ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದೊಂದು ಪಂಚಾಯತಿಗೆ ನಮ್ಮ ಬುದ್ಧಿನಾಡಿಗಳಾಗಿರ್ಬೋದು, ನಮ್ಮ ಇವರಾಗಿರ್ಬೋದು, ರವಿರಾಮ್ ಇರ್ಬೋದು, ನಮ್ಮ ವಿಜಯವಾಗಿರ್ಬೋದು, ನಮ್ಮ ಮುರುಳೇಶ್ವರ ಇರ್ಬೋದು, ದಾಮೋದರ ಇರ್ಬೋದು, ಪ್ರತಿಯೊಬ್ಬರು ನಾವು ಪಂಚಾಯತಿಗಳನ್ನು ಮಾಡಿದ್ರೆ 5 ಮಾಸ ಕೊಟ್ಟಿದ್ರಿ. ಸುಂದರಿಯಿಂದ ರೆಡ್ಡನ್ನು ಕೊಟ್ಟಿದ್ರಿ. ಮನೆ ಮಾಡಿದ್ರು
ಪಕ್ಷದ ಮೈತ್ರಿ ಇರುವುದರಿಂದ ನಮ್ಮ ಜೆಡಿಎಸ್ ಪಕ್ಷಕ್ಕೆ 3 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟುಕೊಟ್ಟಿದೆ. ಆ ಬಿಟ್ಟುಕೊಟ್ಟಿರುವ ಸ್ಥಾನದಲ್ಲಿ ನಮ್ಮ ಪಕ್ಷಕ್ಕೆ ಸೇರಿದ ಮಲ್ಲೇಶ್ ಬಾಬು ಅವರು ಇರುವುದರಿಂದ ಅವರು ಸಂಕೋಚ ಕೊಡಲಿಲ್ಲ. ನನ್ನ ಈ ಪದವಿಯ ಪದ ಯಾವಾಗಲೂ ನೋಡಿ ನಮ್ಮ ಪಕ್ಷದ ಅಭ್ಯರ್ಥಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಸ್ ಮುನ್ಸ್ವಾಮಿ ಅವರು ಹೆಚ್ಚಿನ ಅವಕಾಶವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗೋಸ್ಕರ ಅವರು ಶ್ರಮಿಸಿದ್ದಾರೆ. ಎಲ್ಲ ಕಡೆ ಮಾತಾಡ್ತಾ ಇರೋದು ಒಂದೇ ವಿಷಯ, ಹೇಗಾದರೂ ಮಾಡಿ ಅವರು ಗೆಲ್ಲಬೇಕು. ಆಪ್ಕಿ ಬಾತ್ ಚಾರ್ಸೋ ಕಿ ಬಾತ್ ಅಂತ ಏನು ನಮ್ಮ ಮೋದಿ ಅವರು ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳ ಬಂದು ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬಹುದು ಪರಿಸ್ಥಿತಿ ಬದಲಾಗಿದೆ. ಒಂದು ವಿಷಯ ಮಾತಾಡ್ತಿದ್ದಾರೆ, ಅಶ್ವಮೇಧ ಯಾಗದಲ್ಲಿ ಯಾವ ರೀತಿ ಒಂದು ಕುದುರೆಯನ್ನು ಕೊಂದು ಬಿಟ್ಟಾರೋ ಅದೇ ರೀತಿ ಎನ್ಡಿಎ ಅಭ್ಯರ್ಥಿಯಾಗಿ ಇಡೀ ನಮ್ಮ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಎನ್ಡಿಎ ಅಭ್ಯರ್ಥಿಗಳನ್ನು ಬಿಟ್ಟಿದ್ದಾರೆ. ಅಂತ ಒಂದು ಅಶ್ವಮೇಧ ಯಾಗದ ಕುದುರೆಯನ್ನೇ ನಮ್ಮ ಮಲ್ಲೇಶ್ ಬಾಬು. ನಾವೆಲ್ಲ ಒಂದು ಯಾವುದೇ ಕಾರಣಕ್ಕೂ ಒಂದೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಒಂದು ಕಾಂಗ್ರೆಸ್ ಅನ್ನು ಒಂದು ಯಾವುದೇ ರೀತಿಯಲ್ಲಿ ಒಂದು ಅವರನ್ನು ಅಡ್ಡಪಡಿಸಿದ್ರೆ ಅವರು ಹೇಗಾದರೂ ಮಾಡಿ ನಾವೆಲ್ಲ ಒಂದು ಶ್ರಮಿಸಿದ್ರೆ ಅವರನ್ನು ಪಾಲನೆ ಬಿಟ್ಟುಕೊಳ್ಳುವುದು. ಅದು ಮಾತ್ರ ಅಲ್ಲ, ನಮ್ಮ ಸಂಸದರಾದಂಥ ಎಸ್ ಮುನ್ಸ್ವಾಮಿ ಅವರ ಬಗ್ಗೆ ಒಂದು ಮಾತು ಹೇಳಬೇಕಾಗುತ್ತೆ. ಯಾಕಂತೇಳಿದ್ರೆ ಅವರ ಕಾರ್ಯವೈಖರಿ ನಮ್ಮ ಜಿಲ್ಲೆಯವರು ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅಂತ ಹೇಳಿದ್ರೆ ಎಸ್ ವೇಗಂತಿ ಫ್ಯಾಕ್ಟರಿ ಜಿಲ್ಲಾಡಳಿತ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಜಿಲ್ಲಾಡಳಿತ PM ಫ್ಯಾಕ್ಟರಿ ಎಂಪ್ಲಾಯಿ ಈ ಲೋಕದಲ್ಲಿ ಇದು ಕೆಲಸ ಕೊಡಬೇಕು. ಅಲ್ಲಿರ್ತಕ್ಕಂಥ ಕ್ಯಾಶುವಲ್ ಕಾಂಟ್ರಾಕ್ಟ್ ಲೇಬರ್ಸ್ ಮಾಡಬೇಕು. ಅದು ಮಾತ್ರ ಅಲ್ಲ, even ಫ್ಯಾಕ್ಟರಿ ಮಿನಿಸ್ಟರ್ ಪೀಯೂಷ್ ಗೋಯಲ್ ಮಿನಿಸ್ಟರ್ ಫಾರ್ ಟೂರಿಸಂ ಆಸ್ ವೆಲ್ ಆಸ್ ಮಿನಿಸ್ಟರ್ ಫಾರ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅವರನ್ನು ಸಹ ಭೇಟಿ ಮಾಡಿ KGF ಕ್ಷೇತ್ರದಲ್ಲಿ ಬಂದು ಈ ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ಏನು ಬರ್ತಾ ಇದೆಯೋ ಆ ಕಾರಿಡಾರ್ನಲ್ಲಿ ಬಂದು ಇಂಡಸ್ಟ್ರಿಯಲ್ ರೋಡ್ ಒಂದು ಬರಬೇಕು. ಅದಕ್ಕೆ 3,500 ಕೋಟಿ ರೂಪಾಯಿ ಬಂದು ನಿಗದಿಪಡಿಸಿದ್ದಾರೆ. ವಿಜಯನಗರದ್ದು ಈ ಮುಖಾಂತರ ನಾವು ದೇಶಕ್ಕೆ ಬೆಳೆಸ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಟೂರಿಸಂ ಮಿನಿಸ್ಟರ್ ಭೇಟಿ ಮಾಡಿ ನಮ್ಮ ಕೋಲಾರ ಜಿಲ್ಲೆ ಈ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಹೆರಿಟೇಜ್ ಸೈಟ್ ಅಂತ ಹೇಳ್ತೀವಿ ನಾವು, ಅಂತ ಒಂದು ಹೆರಿಟೇಜ್ ಸೈಟ್ ಅನ್ನು ಹೇಗೆ ಘೋಷಣೆ ಅಂತ ಕೇಳ್ತಿದ್ದಾರೆ. ಅದರಿಂದ ನಮ್ಮ ಮಾತನ್ನು
ಮಾಡಿದರು. ಎಲ್ಲರೂ ನಮ್ಮದೇ ಹಬ್ಬ ಅನ್ನೋ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಹಬ್ಬನ ಮಾಡಲು ಸಹ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಏನು ರಾಮ ಮಂದಿರನ ಕಟ್ಟಿದ್ದು ಏನು ಬಿಜೆಪಿ ಪಕ್ಷದ ಒಂದು ಪ್ರಮುಖ ಒಂದು ವಿಷಯ ಆಗಿತ್ತು. ಆ ಒಂದು ವಿಷಯವನ್ನು ಈಗ ವರ್ಷ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವ ಹಿಂದೂ ಪರಿಷತ್ತವರು ಈ ಅಖಂಡ ಪ್ರಪಂಚದ ಎಲ್ಲ ಹಿಂದೂ ಹಬ್ಬಗಳು ಈ ವರ್ಷ ಒಂದು ಏನು ಈ ರಾಮ ಮಂದಿರನ ಕೊಟ್ಟಿದ್ದಾರೆ. ಎಲ್ಲರ ಆಶಯ ಆಗುತ್ತೆ ಇದು ರಾಮ ಮಂದಿರ ಆಗಬೇಕಾಗಿತ್ತು, ರಾಮ ಮಂದಿರ ಆಗಿದೆ. ಇದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇನ್ನೂ ಏನು ಎಲ್ಲ ನಮ್ಮ ಭಾರತದ ಎಲ್ಲ ಮೋದಿಗಳ ಎಲ್ಲರ ಬೇಡಿಕೆ ಆಗಿದೆ. ಆ ಬೇಡಿಕೆಗಳ ಬೇರೆ ಬೇರೆ ವಿಷಯಗಳನ್ನು ನಿನ್ನೆ ಚುನಾವಣಾ ಪ್ರಣಾಳಿಕೆಯೆಲ್ಲ ಕೊಟ್ಟಿದ್ದಾರೆ. ಇನ್ನು ಏನೇನು ನಮ್ಮದು ಮುಂದೆ ಕೆಲಸಗಳನ್ನು ನಾವು ಮಾಡೋದಿದೆ. ಆ ಕೆಲಸಗಳನ್ನು ಮಾಡಬೇಕಾದ್ರೆ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು. ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಈ ಸಾರಿ 400ಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಗೆಲ್ಲಿಸಿಕೊಳ್ಬೇಕು ಅನ್ನೋದು ಈ ಸಾರಿ ಒಂದು ಚುನಾವಣೆಯ ಒಂದು ವಿಶೇಷ. ಆ 400 ಸೀಟಲ್ಲಿ 1 ಸೀಟು ಲೋಕಸಭಾ ಅಭ್ಯರ್ಥಿಯಾದಂಥ ಅನೇಕ ಅವರನ್ನ ಎಲ್ಲ ಸೇರಿ ಗೆಲ್ಲಿಸಿಕೊಳ್ಳುವ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಸಾರಿ 400 ಮತ್ತು ಪ್ಲಸ್ ಸೀಟುಗಳನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ನೀವೆಲ್ಲ ಈ ಸಾರಿ ಪ್ರಕರಣವಾಗಿ ಏನು 8 ದಿವಸ ಬಾಕಿ ಇದೆ. ಆ 8 ದಿವಸಗಳೆಲ್ಲ ಸೇರಿ ಆ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಬಿಜೆಪಿ ಕ್ಷೇತ್ರ 2 ಸಾರಿ ಬಿಜೆಪಿ ಶಾಸಕರನ್ನ ಬಳಸಿಕೊಂಡ ಕ್ಷೇತ್ರ. ಈ ಬಗ್ಗೆ ಕಳೆದ ಮುಂದಿನ 2 ಬಾರಿ ಯಾಕೆ ಬಿಜೆಪಿ ಶಾಸಕರು ಆಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಇದು ಕೆಲವೊಂದು ಇಲಾಖೆಗಳ ಚರ್ಚೆ ಮಾಡಬೇಕಾಗಿಲ್ಲ. ಆ ಒಂದು ಪ್ರತ್ಯೇಕ ಬಿಜೆಪಿ ಶಾಸಕರ ಆಯ್ಕೆ ಆಗಬೇಕಾದ್ರೆ ಬುದ್ಧಿನಾರಾಯಣ ಇರ್ಬೋದು, ಇಲ್ಲಿ ಸರ್ವೈಗಳು ಇರ್ಬೋದು, ಮೋಹನ್ ಕುಮಾರ್ ಇರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟಿನ ಅದೇ ಭಾವವನ್ನು ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅದೇ ಭಾವವನ್ನು ಲೋಕಸಭಾ ಕ್ಷೇತ್ರಕ್ಕೆ ನಡೆಸಿಕೊಂಡು ಈ ಒಂದು ಏನು ಭಾಗದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಏನು ಇರೋದು ಅದಕ್ಕೆ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಏನು ಏನು ಚುನಾವಣೆಯಿಂದ ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಆ ಥರ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ನಾವು ಉಳಿಸಿ ಬೆಳೆಸಲಿಕ್ಕೆ ನಿಮ್ಮೆಲ್ಲರೂ ಸಹ ಅವಕಾಶ ಆಗುತ್ತೆ. ಯಾಕಂದರೆ ಮುಂದಿನ
ಚುನಾವಣೆ ಇದು. ಎರಡು ಪಕ್ಷಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ, ಎರಡು ವ್ಯಕ್ತಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ. ನಮ್ಮ ಮುಂದಿನ 5 ವರ್ಷದ ಭವಿಷ್ಯದ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ದೇಶದ ಚುನಾವಣೆಯ ಅತ್ಯುತ್ತಮವಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರಧಾನಮಂತ್ರಿಯ ನರೇಂದ್ರ ಮೋದಿಜಿ ಅವರ ಪ್ರತಿನಿಧಿಯಾಗಿರ್ತಕ್ಕಂಥ ಮಲ್ಲೇಶ್ ಅವರು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು. ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಒಂದು ಸಂದರ್ಭದಲ್ಲಿ KGF ಮಾತ್ರ ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಸ್ವಲ್ಪ ಕಮ್ಮಿ ಮತ ಬಂದಿತ್ತು. ಉಳಿದಂತ 7 ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು, ಆದರೆ KGF ಮಾತ್ರ ಕಮ್ಮಿ ಬಂದಿತ್ತು. ಅಂತ ಒಂದು ಸಂದರ್ಭದಲ್ಲಿ ಈಗ ಈ ಒಂದು KGF ಮತದಾರರ ಜವಾಬ್ದಾರಿ ಜಾಸ್ತಿ ಇದೆ. ಕಳೆದ ಒಂದು 5 ವರ್ಷಗಳ ಕಾಲ ವಿಶೇಷವಾಗಿ KGFಗೆ ನಾವು ಅಭಿವೃದ್ಧಿಗಳು ನಮ್ಮ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಆಗಿದೆ. ತಮಗೆಲ್ಲ ಗೊತ್ತಿದೆ, ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರ್ಯಕ್ರಮ KGF ಮುಖಾಂತರ ಆಗೋಗ್ತಾ ಇದೆ. ವಿಶೇಷವಾಗಿ KGF ಒಂದು ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ ಮಾಡಬೇಕು ಅಂತ ನಮ್ಮ ನೆಚ್ಚಿನ ಸಂಸತ್ ಸದಸ್ಯರು ಮುಖ್ಯಮಂತ್ರಿಗಳು ನಿರಂತರವಾಗಿ ಹೋರಾಟ ಮಾಡಿ ಅದರ ಬಗ್ಗೆ ಕೇಂದ್ರ ಸಚಿವರ ಜೊತೆ ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಮುಂದಿನ ದಿವಸಗಳಲ್ಲಿ ಏನು KGF ಅಲ್ಲಿ ಸುಮಾರು 1000 ಎಕರೆಗಳಲ್ಲಿ ಕೈಗಾರಿಕಾ ವಲಯ ಆರಂಭ ಆಗೋದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಕೂಡ ಆಗಿದೆ. ವಿಶೇಷವಾಗಿ KGFನ ಏನು ಇರ್ತಕ್ಕಂಥ ನೌಕರರಿಗೆ ಮನೆಗಳ ಹಕ್ಕುಪತ್ರ 1000 ಜನರಿಗೆ ಹಕ್ಕುಪತ್ರ ಕೊಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ. ವಿಶೇಷವಾಗಿ KGFನ ಅಭಿವೃದ್ಧಿಗೋಸ್ಕರ ನಮ್ಮ ಸಂಸತ್ ಸದಸ್ಯರು ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲೇ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಬೆಂಗಳೂರು ಆಸ್ಪತ್ರೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ KGFನ ಎಲ್ಲ ಪಕ್ಷದ ಮುಖಂಡರು ಸೇರಿ ಸ್ಥಾಪನೆ ಮಾಡಿದ್ದು, ಅದು ಇಡೀ ದೇಶದ ಗಮನವನ್ನು ಕೂಡ ಸೆಳೆದಿತ್ತು. ಇಂತಹ ನಾನಾ ಕೆಲಸಗಳನ್ನ ನಮ್ಮ ಸರ್ಕಾರ ಇಂದಿನ ಒಂದು 5 ವರ್ಷದಲ್ಲಿ ಮಾಡಿದ್ದಾರೆ. ಅದೇ ತರ ಮುಂದಿನ ದಿವಸಗಳಲ್ಲೂ ಸಹಿತ ನಮ್ಮ ದೇಶದ ಭದ್ರತೆ, ನಮ್ಮ ಅಭಿವೃದ್ಧಿ, ವಿಶೇಷವಾಗಿ ವಿಶ್ವಗುರುವಿನ ಸ್ಥಾನಕ್ಕೆ ಪಾತ್ರವನ್ನು ಕೊಂಡೊಯ್ಯಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಅಧಿಕಾರ ಬರಬೇಕು. ವಿಶೇಷವಾಗಿ ಮಲ್ಲೇಶ್ ಅವರು ಸಹಿತ ತುಂಬಾ ಸಜ್ಜನ ವ್ಯಕ್ತಿ, ತುಂಬಾ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿ. ಬಂಗಾರಪೇಟೆ ವಿಧಾನಸಭಾ ಚುನಾವಣೆಗಳಲ್ಲಿ 2 ಬಾರಿ ಅಲ್ವ ಮತಗಳ ಅಂತರದಿಂದ ಸೋತಿದ್ದಾರೆ. ಅಂತ ಒಬ್ಬ ಉತ್ತಮ ವ್ಯಕ್ತಿಯನ್ನ ಎನ್ಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರ ತಂದೆ ಮುನ್ಸ್ವಾಮಿ ಅವರು IAS ಅಧಿಕಾರಿ ಆಗಿದ್ದಾಗ ವಿಶೇಷವಾದ ಕೊಡುಗೆಯನ್ನು ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು KMF ಸ್ಥಾಪನೆ ಮಾಡೋದ್ರಲ್ಲಿ ಇರ್ಬೋದು ಅಥವಾ ತಮಿಳುನಾಡಿನ ಇಂಡಸ್ಟ್ರಿಯಲ್ ಅಭಿವೃದ್ಧಿ ಮಾಡೋದ್ರಲ್ಲಿ ಇರ್ಬೋದು, ಸುಮಾರು ಜನ ಕೋಲಾರ ಜಿಲ್ಲೆಯ ಯುವಕರಿಗೆ ಕೆಲಸಗಳನ್ನು ಕೊಡಿಸೋದ್ರಲ್ಲಿ ಇರ್ಬೋದು ಸುಮಾರು ಕೆಲಸಗಳು ಮಾಡಿದ್ದಾರೆ. ಅವರ ತಾಯಿ ಮಂಗಮ್ಮ ಮುನ್ಸ್ವಾಮಿ ಅವರು ಕೂಡ ಸಹಿತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನಾ ಕೆಲಸಗಳನ್ನು ಮಾಡಿದ್ದಾರೆ. ಅಂತ ಒಬ್ಬ ಉತ್ತಮ ವ್ಯಕ್ತಿಯನ್ನ ಈ ಬಾರಿ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ತಾವೆಲ್ಲ NDA ಅಭ್ಯರ್ಥಿಯ ಚಿಹ್ನೆಯಾದ ಬೆಲೆವಂತ ರೈತ ಮಹಿಳೆ. ಈ ಸಾರಿ ಬಿಜೆಪಿ ಚಿಹ್ನೆ ಇರಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಚಿಹ್ನೆ ಇರ್ತದೆ. ಬೆಲೆವಂತ ರೈತ ಮಹಿಳೆ ನಮ್ಮ ಸಂಖ್ಯೆ 2. ಈ ಒಂದು ಸಂಖ್ಯೆಗೆ ಬೆಲೆವಂತ ರೈತ ಮಹಿಳೆಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ವಿಶೇಷವಾಗಿ KGF ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಅತಿ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುವಂತ ತಮ್ಮೆಲ್ಲ ಒಳ್ಳೆಯದಾಗಿ. ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ, ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ. KGF ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.